ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಾಲ್ ಕೈಲು ವ್ಲಾಗ್ಸ್. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ನಾನಂತೂ ದೇವ್ರು ಕೊಂಡಾಯ್ದಾದ್ಮೇಲೆ ತೆಬ್ಬಾಡಾದ್ಮೇಲೆ ಅಂತೂ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ದೆ. ಅದಕ್ಕೆ ಎಲ್ಲರೂ ನನ್ನ ತಮ್ಮ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ಊಟ ಮಾಡ್ತಾ ಇದ್ದಾರೆ. ಅಯ್ಯಯ್ಯೋ, ಅಡುಗೆ ಕಣಪ್ಪ, ಊಟ ಮಾಡ್ತಿದ್ದಾರೆ. ಒಬ್ಬರು ಯೂಟ್ಯೂಬರ್ ಇವರೇ ತುಪ್ಪತ್ತವೆ. ಸಾಕಾಕು, ಇವರೆಲ್ಲ ಎಣ್ಣೆ ಫ್ಯಾಮಿಲಿ. ಯಾಕೆ ಪಲ್ಯಕ್ಕೆ ಹಾಕನಾ? ಹಾಕೊಂಚೂರು. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ಫೋನ್ ನೋಡ್ತಾ ಇದ್ದಾರೆ. ಇವರು ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಇವರು ಆರಾಮಾಗಿ ನಿಂತಿದ್ದಾರೆ. ಇವರಿಬ್ಬರು ಅಡುಗೆ ಮಾಡ್ತಾ ಇದ್ದಾರೆ. ಮಿತ್ತು ಇಲ್ಲ, ಮಿತ್ತು ಅಲ್ಲೋನೆ. ಮಿತ್ತು ನನ್ನ ವಿಡಿಯೋ ಅಲ್ಲಿ ಮಟನ್ ಸಾರು ಮಾಡೋದು ಬಾತಿಗೆ ನೀಡಿ ನೀನು ಹಂಗೆ ಕೈಲೇ ಮಾಡ್ಬೇಡ. ವಿಡಿಯೋ ಮಾಡಬೇಡಿ. ಹಾಯ್ ಫ್ರೆಂಡ್ಸ್, ನಮ್ಮ ಕವಿ ಮಮ್ಮಿ ಏನೋ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ಝೂಮ್ ಮಾಡೋಣ. ಝೂಮ್ ಮಾಡೋದು ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಮ್ಮಿ ಇಲ್ಲೇ ಇದ್ದಾರೆ. ಟಿಪ್ಪನ್ ಕರಿ ಇಟ್ಕೊಂಡಿದ್ದಾರೆ. ಇಲ್ಲಿ ಒಂದು ಪರ್ಪಲ್ ದೊಮ್ಮ ಇದ್ದಾರೆ. ದೊಮ್ಮ ನೋಡಿ ಫ್ರೆಂಡ್ಸ್, ನಮ್ಮ ಕಮ್ಮಿ ಎಣ್ಣೆ ಬಿಟ್ಟಿದ್ದಾರೆ ಪಾತ್ರೆ ಒಳಗಡೆ. ಅಷ್ಟು ಅಭಿ ಬೈಲಿಂಗ್ ಹಿಡ್ಕೊ. ಬರೀ ಅದನ್ನ ನೀನು ಇಟ್ಕೊಳ್ಳೋ, ಬೈಂಗ್ ಹಿಡ್ಕೊಳ್ಳೋ, ವಿಡಿಯೋ ಹಿಡ್ಕೊಳ್ಳೋ. ನಮ್ಮೂರಲ್ಲಿ ಉಜ್ಜಿನಲ್ಲಿ ನಮ್ಮ ಮನೆ ಮುಂದೆನೇ ಕಂಬ ಇಕ್ಕೋದ್ರಿಂದ ಮತ್ತು ದೇವರೆಲ್ಲ ನಮ್ಮ ಮನೆ ಮುಂದೆನೇ ಹೋಗೋದ್ರಿಂದ ನಾವು ಮಟನ್ ಮಾಡಲ್ಲ ಕಂಬ ಕೇಳೋವರೆಗೂ. ಅದಕ್ಕೆ ನಮ್ಮ ದೊಡ್ಡಮ್ಮವ್ರ ಮನೆಯಲ್ಲಿ ಮಟನ್ ಮಾಡ್ತೀವಿ. ಮಟನ್ ಚೆನ್ನಾಗಿದೆ, ಮಟನ್ ಚೆನ್ನಾಗಿದೆ. ಪಲ್ಯ ಸ್ವಲ್ಪ ಸೊಪ್ಪೆ ಒಂಚೂರು ಉಪ್ಪು ಹಾಕ್ಬೇಕು. ಮಂಟನ ಸ್ವಲ್ಪ ಉಪ್ಪು ಇಬ್ಬರು ಅವ್ರು ಹಾಕ್ತಾರೆ. ಮಟನ್ ಪಲ್ಯ ಹೆಂಗದೆ? ಫ್ರೈ ಹೆಂಗದೆ? ಕಾಳುಗೊಜ್ಜು ಕೋಟಿ ಕಾಳುಗೊಜ್ಜು. ನೋಡಿ ಇಲ್ಲಿ ನಮ್ಮ ಕವಿ ಮಮ್ಮಿ ಮುದ್ದೆ ಕಟ್ತಾ ಇದ್ದಾರೆ. ಕಬಾಬ್ ರೆಡಿಯಾಗಿದೆ, ಕರಿಬೇಕು. ಸಾಂಬಾರು ರೆಡಿಯಾಗಿದೆ, ಸ್ವಲ್ಪ ಬೇಯ್ತಾ ಇದೆ. ನೋಡಿ ನಮ್ಮಣ್ಣ ಪಲ್ಯಕ್ಕೆ ಮೊಟ್ಟೆ ಹೊಡೆದಾಕ್ತಾ ಇದ್ದಾರೆ. ಎಣ್ಣೆ ರೆಡಿಯಾಗಿದೆ ಇಲ್ಲಿ ಕಬಾಬ್ ಕರಿಯೋಕ್ಕೆ. ಇಲ್ಲಿ ನೋಡಿ ನಮ್ಮ ಬುಜ್ಜಿ ಮತ್ತು ನಮ್ಮ ಕೀರ್ತು ಚಿಕನ್ ಫ್ರೈ ತಿಂತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ತಾತ ಬಂದಿದ್ದಾರೆ. ನಮ್ಮ ತಾತ ನಾವು ಮಟನ್ ತಿಂತಾಯಿದ್ದಾರೆ ಇಲ್ಲಿ. ಹೆಂಗದಪ್ಪ ಮಟನ್ನು? ನೋಡಿ ನಮ್ಮ ಅಜ್ಜಿ ಎಲ್ಲ ಹೋಗ್ಬಿಟ್ಟು ಇವಾಗ ಬರ್ತಾವ್ರೆ. ನೋಡಿ ಇವನಿಲ್ಲ ಕೂತಾವ ನನ್ನ ತಮ್ಮ.
ಸಖತ್ತಾಗೈತೆ ಟೇಸ್ಟಿ ಆಗೈತೆ ಇನ್ನು ಸೈಡಲ್ಲಿ ಇನ್ನೊಂದು ಅದಕ್ಕೆ ಸೈಡಲ್ಲಿ ಕುಡಿಯೋದು ಅಲ್ಲಿ ಇದೊಂಚೂರು ಸಿಕ್ಕಾಕೊಟ್ಟು ನೋಡ್ತೀನಿ ನಿಮಗೆ ಬೇರೆ ಸಪ್ರೇಟು ಹೊಯ್ಯೊಮ್ಮೆ ನೀರು ಬಟ್ಲಿಲ್ವಾ ನೀರು ಬಟ್ಲು ಬೇಯ್ತಾವಿರಿ ಹಾಕೊಡ್ತೀನಿ ಈಗ ಅರ್ಜೆಂಟ್ ಒಂದು ಬಕೆಟ್ ತಗೊಳ್ರಿ ಯಾವಾಗ ಇದಕ್ಕೆ ಹಾಕಂತಾನೆ ಇದಕ್ಕೆ ಹಾಕಿದ್ರೆ ಸರಿ ಆಯ್ತದೆ ಇದರಲ್ಲಿ ಇಟ್ಕೊಂಡು ಅಡುಗೆ ಎಲ್ಲ ಮಾಡಾದ್ಮೇಲಂತೂ ಎಲ್ಲ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಊಟ ಮಾಡೋದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನಾವು ಊಟ ಎಲ್ಲ ಮಾಡಾದ್ಮೇಲೆ ನಾನು ನಮ್ಮ ಅಕ್ಕ ನನ್ನ ತಮ್ಮ ಎಲ್ಲ ಸೇರ್ಕೊಂಡು ಚೌಕಾಬಾರ ಆಡ್ತಾಯಿದ್ವಿ. ಈ ಸತಿ ತೇರೆಳಿಬೇಕಾದ್ರಂತೂ ಫುಲ್ಲು ಮಳೆ ಬರ್ತಾಯಿತ್ತು. ಹುಲಿ ಡ್ಯಾನ್ಸವರೆಲ್ಲ ಬಂದಿದ್ದರು. ಹುಲಿ ಡ್ಯಾನ್ಸವರೆಲ್ಲ ಬಂದು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ತೇರೆಳಿ ಅರ್ಧ ದಾರಿಗೆ ಬಂದಾದಮೇಲೆ ಫುಲ್ಲು ಜೋರಾಗಿ ಮಳೆ ಬಂತು. ಮಳೆಯಲ್ಲೇ ತೇರು ಎಳ್ಕೊಂಡು ಹೋಗ್ಬಿಟ್ಟು ನಿಲ್ಲಿಸಿದ್ವಿ. ಹುಲಿ ಡ್ಯಾನ್ಸ್ ಪ್ರೋಗ್ರಾಮ್ ಏನೂ ನೋಡೋಕ್ಕೆ ಆಗಿಲ್ಲ, ಜೋರಾಗಿ ಮಳೆ ಬಂದುಬಿಡ್ತು. ಅದಕ್ಕೆ ಪ್ರೋಗ್ರಾಮಿಗೆ ಕ್ಯಾನ್ಸಲ್ ಮಾಡಿದ್ರು. ಕಂಬ ಕೀಳೋದಿನ ಕಂಬಕ್ಕೆ ಘಟ್ಟ ಅಂತ ಮಾಡ್ತೀವಿ ನಾವು. ಘಟ್ಟಕ್ಕೆ ಒಂದು ಲೋಟ ನೀರು, ಸ್ವಲ್ಪ ಬೆಲ್ಲ, ಅದ್ರ ಮೇಲೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿದ್ರೆ ಅದೇ ಘಟ್ಟ. ಅದನ್ನು ಕಂಬದ ಹತ್ರ ತೊಗೊಂಡೋಗ್ಬಿಟ್ಟು 3 ಸುತ್ತು ಸುತ್ತಬಿಟ್ಟು ಬೇವಿನ ಸೊಪ್ಪನ್ನ ಕಂಬದ ಮೇಲೆ ಇಕ್ಬಿಟ್ಟು ಅದಕ್ಕೆ ಬೆಲ್ಲದ ನೀರು ಹಾಕ್ಬಿಟ್ಟು ವಾಪಸ್ ಬರ್ತೀವಿ.
ಒಂದು ಪಲ್ಲಕ್ಕಿ ಇರುತ್ತೆ ಮತ್ತು ಗುರುವಾರನೂ ಒಂದು ಪಲ್ಲಕ್ಕಿ ಇರುತ್ತೆ. ಅದು ಸಂಜೆ 5 ಗಂಟೆಗೆ ಬಂದರೆ ಬೆಳಗಿನ ಜಾವ 6 ಗಂಟೆಗೆ ತೊಗೊಂಡೋಗ್ತಾರೆ ವಾಪಸ್ ಅದನ್ನ. ಶುಕ್ರವಾರ ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಶುಕ್ರವಾರ ಹೆಬ್ಬಾರೆ ಗುಡ್ರು ಮನೆ ದೇವ್ರ ಗುಡಿಗೆ ಹೋಗ್ಬಿಟ್ಟು ಓಕ್ಲಿ ನೀರು ಆಡ್ಕೊಂಡಾದ್ಮೇಲೆ ಹೊಳೆಗೆ ಬಂದುಬಿಟ್ಟು ಹೊಳೆಯಲ್ಲಿ ಜನವಾರ ಬಿಟ್ಬಿಟ್ಟು ಹೆಬ್ಬಾರೆ ಕಣ್ಗಳನ್ನೆಲ್ಲ ಬಿಚ್ಕೊಂಡು ವಾಪಸ್ ತೊಗೊಂಡೋಗ್ಬಿಟ್ಟು ಮುಂದಿನ ವರ್ಷಕ್ಕೆ ದೇವಸ್ಥಾನದಲ್ಲಿ ಎತ್ತಿಕ್ತಾರೆ.